ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ ಕಟ್ಕೊಂಡು ಬಂಗಾರ ಸಡ್ಡಿ ಕೈಯಲ್ಲಿ ಹಿಡ್ಕೊಂಡು ಒಂದನ್ನು ಬಿತ್ತಾ ಇದ್ದೀವಿ ಅನ್ನುವಂಥ ಒಂದು ಹಾಡನ್ನು ಹಾಡಿದೆ ಮೊದಲನೇ. ನಿಜಕ್ಕೂ ಕೂಡ ಪರಿಸ್ಥಿತಿ ಆಗಿಲ್ಲ. ರೈತನ ಕೈಯಲ್ಲಿ ಬಂಗಾರದ ಬಾರ್ಕೋಲಿಲ್ಲ. ಆ ಕಾರಣಕ್ಕಾಗಿಯೇ ಇಡೀ ರೈತ ಪ್ರಜ್ಞೆಯನ್ನ, ಹೋರಾಟದ ಪ್ರಜ್ಞೆಯನ್ನ, ಘನತೆಯ ಪ್ರಜ್ಞೆಯನ್ನ ಪ್ರಜ್ವಲಿಸಿದಂತ MDN ಅವರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ಕೇವಲ ಬಾರ್ಕೋಲಾಗಿ ನೋಡಿದ್ರು, ಬಂಗಾರದ ಬಾರ್ಕೋಲಾಗಿ ಅಲ್ಲ. ನಾವು ಬಿತ್ತಾ ಇರೋದು ಒಂದಲ್ಲ, ಕಣ್ಣೀರ ಹನಿಗಳನ್ನ ಬಿತ್ತಾ ಇದೀವಿ. ನಾವು ರಕ್ತದ ಹನಿಗಳನ್ನ ಬಿತ್ತುವಂತ ಸ್ಥಿತಿಗೆ ನಮ್ಮನ್ನ ತಳ್ಳಲಾಗಿದೆ ವ್ಯವಸ್ಥೆ ಅನ್ನೋದನ್ನ ನಾವು ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. 1991 ಆಚೆಗೆ ಆಗ್ತಾ ಇರುವಂತ ಜಗತ್ತಿನ ವಿದ್ಯಮಾನಗಳನ್ನು ನಾವು ಗಮನಿಸಲೇಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ದಾರಿ ತಪ್ತೀವಿ. ಮುಖ್ಯವಾಗಿ ರೈತ ನಾಯಕತ್ವ ದಾರಿ ತಪ್ಪುತ್ತೆ. ಯಾಕೆಂತಂದ್ರೆ ಈ ಎಲ್ಲ ಹೋರಾಟಗಾರರ ಜೊತೆಗೂ ನಾನು ಇಲ್ಲ ಸಂದರ್ಶನ ಮಾಡಿದ್ದೀನಿ, ಇಲ್ಲ ಒಡನಾಟ ಮಾಡಿದ್ದೀನಿ, ಇಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ. ಗ್ರೀನ್ ಟೆರರ್ ಹುಟ್ಟಿದಾಗಿಂದಲೂ ಹಾಸನದಲ್ಲಿ ದತ್ತ ಅವ್ರ ಗೆಳೆಯರೆಲ್ಲ ಸೇರಿ ಗ್ರೀನ್ ಟೆರರ್ ಅಂತ ಒಂದು ತಂಡ ಕಟ್ಟಿದ್ರು. ಆ ಕಾಲದಿಂದಲೂ ಕೂಡ ನಾನು ಅವ್ರ ಜೊತೆಗಿದ್ದೀನಿ. ನವಲಗುಂದದ ಅಲ್ಲಿಂದ ಏನು ಜಾಥಾ ಬೆಂಗಳೂರಿಗೆ ಬಂತಲ್ಲ, ಆವಾಗ ನಾನೊಂದು ಹಾಡು ಬರುತ್ತೆ, ತೆಲುಗಿನ ಹಾಡೊಂದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಮನೆ ಮನೆಯು ಕತ್ತಾಲೆ, ಪ್ರತಿ ಕಣ್ಣು ಕಣ್ಣೀರು, ರಾಜ್ಯ ಬಂದಿದ್ದ್ಯಾರಿಗೋ, ರಾಮಣ್ಣ ಸುಖು ದಕ್ಕಿದ್ದ್ಯಾರಿಗೋ. ಆ ಹಾಡನ್ನ ಅಲ್ಲಿಂದ ಬೆಂಗಳೂರಿವರೆಗೂ ಕೂಡ ಹಾಡ್ತಾ ಬಂದ್ರು. ಇದು ನಾವು ನುಡಿಗಾರರಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಹಾಡುಗಾರರಾಗಿ, ಬರಹಗಾರರಾಗಿ ರೈತರ ಜೊತೆಗೆ ನಿಲ್ಲಬೇಕಾದಂಥ ಪ್ರೀತಿಗೋಸ್ಕರ ನಾನು ಈ ಮಾತನ್ನ ಹೇಳ್ತೇನೆ. ಆದರೆ ಇವತ್ತಿನ ಹಾಡಿರುವಂಥ ಹಾಡುಗಳು ಒಂದು ರೊಮ್ಯಾಂಟಿಕ್ ಆಗಿರುವಂಥದ್ದನ್ನು ಹೇಳಕ್ ಹೊರಡ್ತಾ ಇದ್ದೀರಿ ನೀವು. ಸಾಗೋಣ ಹೋಗೋಣ, ಯಾವುದಕ್ಕೆ ಹೋಗ್ತೀವಿ? ಪ್ರಜ್ಞೆ ಇರಬೇಕು ಹಾಡುಗಾರರಿಗೆ. ಮುಂದೆ ಸಾಗೋಣ, ಊರು ಸೇರೋಣ. ಊರು ಎಲ್ಲಿದೆ, ಹಳ್ಳಿ ಎಲ್ಲಿದೆ, ಆಗ್ತಾ ಇರೋ ಬದಲಾವಣೆಗಳೇನು? ಇನ್ನು 25 ವರ್ಷಗಳಲ್ಲಿ ಈ ಬದಲಾವಣೆಗಳು ನಮ್ಮ ಮುಂದಿನ ಪೀಳಿಗೆಗಳನ್ನ, ನಮ್ಮ ಹುಟ್ಟಿರೋ ಮಕ್ಕಳನ್ನ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ ಅನ್ನೋದನ್ನ ಗೊತ್ತಾಗಬೇಕು ನಮಗೆ. ಅದು ನಿಜವಾದಂಥ ರಾಜಕೀಯ ಪ್ರಜ್ಞೆ. ಈ ವೇದಿಕೆಗಳಿರೋದು ಅಂತ ರಾಜಕೀಯ ಪ್ರಜ್ಞೆಯನ್ನು ಗುರುತಿಸಿಕೊಳ್ಳೋಕ್ಕೋಸ್ಕರ ಇರೋದು. ಗೊತ್ತಿಲ್ಲ, ನಮ್ಮ ಹೊಲಗಳಲ್ಲಿ ನಾವು ಹೊನ್ನು ಬಿತ್ತುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ನಮ್ಮ ಹೊಲಗಳೇ ಇರುವುದಿಲ್ಲ. ಸರ್ಕಾರ ಎಷ್ಟು ದರೋಡೆ ಮಾಡ್ತಾ ಇದೆ, KIDB ಎಷ್ಟು ದರೋಡೆ ಮಾಡ್ತಾ ಇದೆ, ಮಲ್ಟಿನ್ಯಾಷನಲ್ ಕಂಪನಿಗಳು ಎಷ್ಟು ಭೂಮಿಗಳನ್ನು ತಗೊಳ್ತಾ ಇದ್ದಾರೆ, ಸರ್ಕಾರಗಳ ಜೊತೆ ಎಷ್ಟು ಒಪ್ಪಂದ ಮಾಡ್ಕೊಳ್ತಾ ಇದೆ ಅನ್ನೋ ಪ್ರಜ್ಞೆ ಕೂಡ ನಮಗಿಲ್ಲ. ಎಂತ ರೈತ ವಿರೋಧಿ ಕಾಯ್ದೆಗಳನ್ನ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಪ್ರಜ್ಞೆ ಇಲ್ಲ. ನಮ್ಗೇನಾದ್ರೂ ಒಂದು ಭರವಸೆ ನಮ್ಮ ಘನತೆ ಬಗ್ಗೆ, ಅಸ್ಮಿತೆ ಬಗ್ಗೆ, ಸ್ವಾಭಿಮಾನದ ಬಗ್ಗೆ, ನಮ್ಮ ನೆಲದ ಬಗ್ಗೆ ಇದೆ ಅಂತ ಅನ್ನೋದನ್ನ ತೋರಿಸಿರೋದು ಯಾವ್ದಾದ್ರು ಇದ್ರೆ ನಮ್ಮ ರೈತ ಹುತಾತ್ಮ ಹೋರಾಟಗಳು. ಅದನ್ನ ಎಲ್ಲಿಂದ ತಗೋಬೇಕು ನಾವು? ಚಂಪಾರಣ್ಯ, ಚೌಬಾಗ, ತೆಲಂಗಾಣ, ಕಿಲ್ವನ್ಬೇಡಿ, ಪಾರಸ್ಪಿಗ ಎಲ್ಲ ಕಡೆಗೂ ಕೂಡ ಪೊಲೀಸರು ಗುಂಡು ಹೊಡೆದಿದ್ದಾರೆ. ನಾವು ರಕ್ತವನ್ನು ಚೆಲ್ಲಿದ್ದೇವೆ. ಅನೇಕ ಹುತಾತ್ಮರನ್ನು ಕಳ್ಕೊಂಡಿದ್ದೇವೆ ನಾವು. ನಮ್ಮ ನಿಖಿಲ್ ಅವರು ರಕ್ಷಣಾಧಿಕಾರಿಗಳು ಹೆಲ್ಮೆಟ್ ಹಾಕೊಳ್ಳಿ ಅಂತ ಬಹಳ ಒಳ್ಳೆ ಎಕ್ಸರ್ಸೈಸ್ ಮಾಡಿದ್ರು. ಹೌದು, ಖಂಡಿತ ಹೆಲ್ಮೆಟ್ ಹಾಕೋಬೇಕು. ಯಾಕೆಂತಂದ್ರೆ ಮುಂದೆ ಗುಂಡುಗಳಿಂದ ಪ್ರಭುತ್ವ ನಮ್ಮನ್ನ ಎದುರಿಸುತ್ತೆ. ನಮ್ಮ ಹೋರಾಟಗಳನ್ನ, ದೆಹಲಿಗೆ ನಡೆದಂತ ಹೋರಾಟ ಬರಬಾರ್ದು ರಸ್ತೆಗಳಿಗೆ ದೆಹಲಿಗೆ ಅನ್ನೋ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನ, ಮುಳ್ಳುಗಳನ್ನ ನಿರ್ಮಾಣ ಮಾಡಿದ್ರು. ಅರ್ಥ ಮಾಡ್ಕೋಬೇಕು ನಾವು. ಇನ್ನು ಮುಂದೆ ಬರ್ತಾ ಇರುವಂತ ಜಗತ್ತಲ್ಲಿ ನಮ್ಮ ಹೊಲಗಳಲ್ಲಿ ಖಂಡಿತವಾಗೂ ಬೀಜಗಳು ಇರುವುದಿಲ್ಲ, ಬಿತ್ತನೆಗಳು ಇರುವುದಿಲ್ಲ. ಕೇವಲ ಮುದ್ದು ಗುಂಡುಗಳನ್ನು ಮಾತ್ರ ಬೆಳೆಯಬೇಕಾಗುತ್ತೆ. ಅರ್ಥ ಮಾಡ್ಕೋಬೇಕು. ನಮ್ಮ ಮುಂದಿನ ಪೀಳಿಗೆ ನಮ್ಮ ಹೊಲಗಳಲ್ಲಿ ಬೀಜಗಳಿರೋದಿಲ್ಲ, ಗೊಬ್ಬರ ಇರೋದಿಲ್ಲ, ಬೆಳೆ ಇರೋದಿಲ್ಲ, ಮದ್ದು ಗುಂಡುಗಳನ್ನು ಬೆಳಿಬೇಕಾಗ್ತದೆ. ಭೂಮಿ ಏನಾದರೂ ಉಳಿದಿದ್ರೆ, ತಿಳ್ಕೊಳ್ಳದೆ ಇದ್ರೆ. ಯಾಕೆಂತಂದ್ರೆ ಪ್ರಪಂಚದ ಕಣ್ತೆರ ನೋಡಿದ್ರೆ ಈ ಗಳಿಗೆ ನಾವು ಇವತ್ತು ಇರಾಕ್, ಇರಾನ್, ಯಮನ್, ಉಕ್ರೇನ್,
ಇಡೀ ಮಧ್ಯಭಾಗದಲ್ಲಿ ಮದ್ದು ಗುಂಡುಗಳು, ಬೆಂಕಿ, ನಮ್ಮ ಕಣ್ಣೆದುರಿಗೆ ನಿಮ್ಮ ಟಿವಿಗಳೆಲ್ಲ ಇನ್ನೊಂದೆಲ್ಲ ನೀವು ನೋಡ್ಕೋಬಹುದು. ಅಲ್ಲಿ ಆದದ್ದು ನಮ್ಮ ನೆಲದಲ್ಲಿ ಆಗುವುದಿಲ್ಲ ಎನ್ನುವುದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಯಾವ ಸಿದ್ದರಾಮಯ್ಯನವರು ಯಾವ ಸರ್ಕಾರವೂ ಗ್ಯಾರಂಟಿ ಕೊಡಲು ಸಾಧ್ಯವಿಲ್ಲ. ಯಾಕೆಂತಂದ್ರೆ ಇಡೀ ಪ್ರಪಂಚವನ್ನ ಯುದ್ಧಗಳಿಂದ ಮಾತ್ರ ಪರಿಹರಿಸಿಕೊಳ್ಬೇಕು ಅನ್ನುವಂಥ ಒಂದು ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ರಾಜನೀತಿಯ ಮೂಲಕ ಈ ಪ್ರಪಂಚನ ನಡೆಸ್ತಾ ಇದ್ದಾರೆ. ಕೇವಲ 1% ಇರುವಂಥವರು ಪ್ರಪಂಚದ 99% ಇರೋರನ್ನ ಸಂಪೂರ್ಣವಾಗಿ ದಿವಾಳಿಗೊಳಿಸಿ ಅವರ ಬದುಕಿನ ಎಲ್ಲ ರೀತಿಯ ಬದುಕುಗಳನ್ನ ಕೂಡ ಕಿತ್ಕೊಂಡು ಅವರು ಮಾತ್ರ ಬಚಾವಾಗುವಂಥ ಒಂದು ಆರ್ಥಿಕತೆಯಲ್ಲಿ ನಾವು ಸಿಕ್ಬಿದ್ದಿದ್ದೇವೆ. ಬಹುಶಃ ಇದು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ನಾವು ಊಹೆ ಕೂಡ ನಿಲುಕಲ್ಲ. ಅಂತ ಒಂದು ಬಿಕ್ಕಟ್ಟಿನ ಬಹಳ ಜಟಿಲವಾಗಿರುವಂಥ ವಾಸ್ತವದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹಾಡು ಹಾಡಿದ್ರು, ಇಲ್ಲೆಲ್ಲ ನೋಟ್ ಮಾಡ್ಕೊಂಡಿದ್ದೆ. ಆ ಹಾಡು ರೈತ ಗೀತೆ, ಬಹಳ ಅದ್ಭುತವಾದಂತಹ ಕುವೆಂಪು ಅವರ ನೇಗಿಲ ಯೋಗಿನ ಹಾಡು. ಅದರಲ್ಲೊಂದು ಸಾಲು ಬರುತ್ತೆ. ಏನ ಸಾಲು? ನೇಗಿಲ ಗುಣದಲ್ಲಿರಬೇಕು ರಾಜಧರ್ಮ ಅನ್ನೋ ಮಾತನ್ನ ಕುವೆಂಪು ಅವರು ಹೇಳಿದರು. ಎಷ್ಟು ದೊಡ್ಡ ಮಾತು ಅಂತಂದ್ರೆ, ನೇಗಿಲ ಗುಣದ ಮೇಲೆ ರಾಜಧರ್ಮ ನಿಂತಿರ್ಬೇಕು ಅಥವಾ ಪ್ರಜಾಧರ್ಮ ನಿಂತಿರ್ಬೇಕು ಅಂತ. ಆದರೆ ಇವತ್ತು ನೇಗಿಲುಗಳು ಇಲ್ಲ. ಅವ್ರು ಹೇಳಿರೋರು, ನಿಖಿಲ್ ಅವರು, ನಿಮ್ಮ ಹೆಗಲ ಮೇಲೆ ನೇರಿಗೆ ಇದೆ, ಟವಲ್ ಇದೆ, ಟವಲ್ ಹಾಕಿದ್ರೆ ಮ್ಯಾಜಿಕ್ ಆಗುತ್ತೆ, ಆ ನಂತರ ನಿಮಗಿರೋ ಶಕ್ತಿ ಎಷ್ಟು ದೊಡ್ಡದು. ನೇಗಿಲು, ಯಾರ ಹೆಗಲಗಳ ಮೇಲೂ ನೇಗಿಲುಗಳಿಲ್ಲ. ಕುವೆಂಪು ಹೇಳಿರೋ ಮಾತು ನಿಜವಾಗಬೇಕಾದ್ರೆ ಟ್ರ್ಯಾಕ್ಟರ್ ಹಲ್ಲುಗಳ ಮೇಲೆ ರಾಜಧರ್ಮವನ್ನು ನಿರ್ಮಿಸಬೇಕಾಗಿದೆ. ಇವತ್ತು ಟ್ರ್ಯಾಕ್ಟರ್ಗಳಿದ್ದಾವೆ, ಹೊರತು ನೇಗಿಲುಗಳು ಇಲ್ಲ. ನಮ್ಮ ಪಾರಂಪರಿಕ ಕೃಷಿ ಸಂಪೂರ್ಣ ಕಲಿಸ್ತಾ ಇದೆ. ಯಾಕೆಂತಂದ್ರೆ ವಿಶ್ವ ಬ್ಯಾಂಕಿಂದ ಸಾಲ ಪಡ್ಕೊಂಡಂತ ಸರ್ಕಾರಗಳು, ನಮ್ಮ ಪ್ರಭುತ್ವಗಳು ಮಾಡಿದ ಕೆಲಸ ಏನು ಅಂತಂದ್ರೆ ಶಿಕ್ಷಣ, ಆರೋಗ್ಯ, ಕೃಷಿ, ಈ 3 ಕ್ಷೇತ್ರಗಳನ್ನು ನಿರ್ನಾಮ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಮಾಡಬೇಕಾಗಿದೆ ಅದನ್ನು ಮಾಡಿದರೆ. ನೀವು ಅದನ್ನು ರಿವೈವ್ ಮಾಡ್ತೀವಿ ಅಂತಂದ್ರೆ ನೀವು ಮಾಡಬಹುದು. ಆ ಬಗ್ಗೆ ನನಗೇನು ನಂಬಿಕೆ ಇಲ್ಲ. ಎರಡನೇದಾಗಿ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ರಿ ಶಿವಪ್ಪ ನೀವು. ಏನಂತಂದ್ರೆ ಸಂಘರ್ಷ ಬಿಂದುವನ್ನು ಸಾಮರಸ್ಯ ಬಿಂದುವನ್ನಾಗಿ ಪರಿವರ್ತನೆ ಮಾಡಿದರೆ ಈ ಸಮಾರಂಭ. ನಾವು ಪ್ರಭುತ್ವಕ್ಕೆ ವಿರುದ್ಧವಾಗಿದ್ದಂಥ ಕಾಲಘಟ್ಟದಲ್ಲಿದ್ದ 46 ವರ್ಷಗಳಿಂದ ನವಲಗುಂದ ಬಂಡಾಯದ ದಿನಗಳನ್ನ ಸರ್ಕಾರದ ವಿರುದ್ಧ ನಾವು ಮಾಡ್ತಾ ಇದ್ದಿದ್ದು. ಇವತ್ತು ಇಬ್ಬರು ಸರ್ಕಾರಿ ಅಧಿಕಾರಿಗಳು ಪ್ರಭುತ್ವವನ್ನ ಪ್ರತಿನಿಧಿಸಿ ನಮ್ಮ ಜೊತೆ ಇನ್ನೂ ಒಬ್ಬರು 3 ಜನ ಇದ್ದಾರೆ. ಸಂತೋಷ. ಸಂಘರ್ಷದಿಂದ ಸಾಮರಸ್ಯದ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಇನ್ನು ಮುಂದೆ ಏನಾಗ್ಬೋದು ಜಗತ್ತು? ಕೈವಾರ ಆಡಳಿತಜ್ಞರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನಮ್ಮ ನೆಲದ ಬಗ್ಗೆ, ಬೆಂಕಿಯಲ್ಲಿ ಬೇರಿಳಿಸಿ ಬೆಳೆಯಬೇಕನ್ನ ಅಂತ ಹೇಳಿದ್ದಾರೆ. ಇವತ್ತು 2 ರೀತಿಯಲ್ಲಿ ಪ್ರಪಂಚದಲ್ಲಿ ನಮ್ಮ ನೆಲವನ್ನ, ನಮ್ಮ ಭಾಗಗಳನ್ನ ಅತ್ಯಂತ ಕ್ರೂರವಾಗಿ ದಮನಿಸಲಾಗ್ತಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಹಳ ದುಃಖಿಸ್ತದೆ. ಯಾಕಂದ್ರೆ ಒಂದ್ ಕಡೆಗೆ ರೈತರ ಒಳಗನ್ನ ಈ ರೀತಿಯಲ್ಲಿ ದಮನ ಮಾಡ್ತಾ, ಯುದ್ಧಕೋರ ರಾಜನೀತಿಯಿಂದಾಗಿ ಪ್ರಪಂಚದಿಂದ ಟ್ರಂಪ್, ಪುಟಿನ್, ಯಾರೇ ಆಗಿರ್ಬೋದು, ಇವತ್ತು ಮೋದಿ, ಇವರೆಲ್ಲರೂ ಕೂಡ ಬಲಪಂಥೀಯವಾಗಿರುವಂಥ ಬಂಡವಾಳವಾದವನ್ನು ಮಾತ್ರ ನೆಚ್ಚಿಕೊಂಡಿರುವಂಥ, ಜನರನ್ನ ಕಾಲ ಕಷ್ಟತೆ ಕಾಣ್ತಾ ಇರುವಂಥ, ರಾಜನೀತಿಯ ಮೂಲಕ ಕಾರ್ಯನಿರ್ವಹಿಸ್ತಾ ಇರುವಂಥ, ಅತ್ಯಂತ ಹೃದಯಹೀನವಾಗಿರುವಂಥ ಪಾಲಕರು ನಮ್ಮನ್ನು ಆಳೋರು. ಅದರಿಂದಾಗಿ ಇನ್ನೂ ಏನೇನೋ ಮಾತಾಡ್ಬೇಕು ಅಂದ್ಕೊಂಡಿದೆ. ನಾನು ಜಾಸ್ತಿ ಮಾತಾಡೋದು ಬೇಡ ಅಂತ ಎಷ್ಟೇ ಅಂದ್ಕೊಂಡ್ರು ಕೆಲವು ಮಾತುಗಳನ್ನು ಹೇಳಲೇಬೇಕಾಗುತ್ತೆ. ನಮ್ಮನ್ನು ಉದ್ದೇಶಿಸಿ ಮಾತಾಡುವಂಥ ಜಿಲ್ಲಾಧಿಕಾರಿಗಳು ಬಹಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅತ್ಯಂತ ಸೂಕ್ಷ್ಮತೆಯಿಂದ ಇಟ್ಟಿದ್ದಾರೆ. ಒಂದು ಸಂತೋಷ ಏನು ಅಂತಂದರೆ, ನಮ್ಮ ಜಿಲ್ಲೆಗೆ ನಾನು ಎಲ್ಲ ದಾರಿದ್ರ್ಯಕ್ಕಿಂತ, ಎಲ್ಲ ಕೊರತೆಗಳಿಗಿಂತ ಸಂಸ್ಕೃತಿ ಮತ್ತು ಭೌತಿಕತೆಯ ದಾರಿದ್ರ್ಯವನ್ನು ಸಹಿಸಬಾರದು. ನಾವು ಅಂಥ ದಾರಿದ್ರ್ಯವನ್ನು ತೆಗೆಯೋದಕ್ಕೆ ಅತ್ಯಂತ ಸಮರ್ಥರಾಗಿರುವಂಥ ಜಿಲ್ಲಾಧಿಕಾರಿ ಒಬ್ಬರು ಬಂದಿದ್ದಾರೆ. ವೇದಿಕೆಗಳಲ್ಲಿ ನಾನು ಇವತ್ತೇ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡಿದ್ದು, ತುಂಬ ಒಳ್ಳೆಯ ಆಯಾಮವನ್ನು ಅವರು ಸಂಸ್ಕೃತಿ ಮೂಲಕ ನೀಡಿದರು. ಕೃಷಿ ಸಂಸ್ಕೃತಿ ಕೇಂದ್ರದ ಮೂಲಕ ಕೂಡ ನೀವು ಅದನ್ನು ಒಂದು ರೀತಿಯಲ್ಲಿ ನಡೆಗೊಳಿಸ್ತಾ ಇರೋದಕ್ಕೆ ನನ್ನ ಅಭಿನಂದನೆ. ನಾವು
4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವತ್ತು ಭಾರತ ದೇಶ. ಅದು ಆರಂಭ ಆಗಿದ್ದು ವಿದರ್ಭದಲ್ಲಿ ಹಸಿವು ಮತ್ತು ಬಡತನದಿಂದ, ಸಾಲಬಾಧೆಯಿಂದ ಸರಣಿ ರೀತಿಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ವಿದರ್ಭದಲ್ಲಿ. ಆ ವಿದರ್ಭದ ನೆರಳು ನಮ್ಮ ನೆಲಕ್ಕೆ ಬರುವುದಿಲ್ಲ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ. ಯಾಕೆಂತಂದ್ರೆ ಪ್ರಪಂಚ ನಮ್ಮನ್ನು ಆಟ ಆಡ್ತಾ ಇರೋದವರು ಫುಡ್ ಚೈನ್ ಆಲ್ಟ್ರೇಷನ್, ಆಹಾರ ಸರಪಳಿಯನ್ನ ಬದಲಿಸೋದ್ರ ಮೂಲಕ ಮುಂದಿನ ಪ್ರಪಂಚದ ರಾಜಕಾರಣವನ್ನು ನಿರ್ದೇಶಿಸುತ್ತಾರೆ. ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ ಹತ್ತಿ ಬಗ್ಗೆ ಸಂಶೋಧನೆ ಮಾಡಬೇಕು, ಮೆಣಸಿನಕಾಯಿ ಬಗ್ಗೆ ಮಾಡಬೇಕು, ಜೋಳದ ಬಗ್ಗೆ ಮಾಡಬೇಕು. ಆದರೆ ಅದು ಮಾಡಿದ್ದೇನು? ಪಂಜಾಬಿನ ಗೋಧಿಯನ್ನ ಯಾವ ರೀತಿಯಲ್ಲಿ ಬೆಳಿಬೇಕು, ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ಇನ್ನೊಂದು ಬಳಸ್ಕೊಂಡು ಅಂತ ಸಂಶೋಧನೆ ಮಾಡಿ ಆ ಸಂಶೋಧನೆಯನ್ನ ಇಂಡೋನೇಷ್ಯಾ ದೇಶಕ್ಕೆ ಮಾರಿದರು. ಆ ಇಂಡೋನೇಷ್ಯಾ ದೇಶದ ಪ್ರತಿನಿಧಿಗಳು ಮಾತಾಡಿದ್ದೇನು ಅಂತಂದ್ರೆ, ನಮ್ಮ ನೆಲದಲ್ಲಿರುವಂಥ 4,000 ಹೆಕ್ಟೇರ್ ದೇವಬಿದರು ಕಾಡನ್ನು ಕಡಿದು ನಾವಲ್ಲಿ ಗೋಧಿ ಬೆಳಿತೀವಿ. ಯಾಕಾಗಿ ಹೇಳಿದ್ರು? ಇನ್ನು ಮುಂದೆ ನಾವು ಅಂದ್ಕೊಂಡ ರೀತಿಯಲ್ಲಿ ಯಾವುದೇ ಬೇಸಾಯ ಕ್ರಮಗಳು ಉಸಿರಾಡೋದಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಮ್ಮನ್ನು ನಾವು ಬೆಳೆಯಬೇಕಾದ ಪಾರಂಪರಿಕ ಬೆಳೆಗಳಿಂದ ವಿಮುಕ್ತಗೊಳಿಸ್ತಾರೆ, ನಾವೇ ತಿರಸ್ಕರಿಸ್ತಾರೆ. ಅವ್ರು ಹೇಳುವಂತ ಯಾವುದೇ ಡ್ರ್ಯಾಗನ್ ಫ್ರೂಟ್, ನಮ್ಮ ನೆಲದಲ್ಲಿ ಯಾಕೆ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು? ಯಾಕೆ ಬೆಳಿಬೇಕು? ನಮ್ಮ ನೆಲದಲ್ಲಿ ಡ್ರ್ಯಾಗನ್ ಫ್ರೂಟ್ ಅಂತ ಕಾರೆ ಹಣ್ಣು ಬೆಳೀಲಿ, ಮಿಂಡೆ ಹಣ್ಣು ಬೆಳೀಲಿ, ಡ್ರ್ಯಾಗನ್ ಫ್ರೂಟ್ ಹಾಕ್ಬೇಕು. ಅದರಿಂದಾಗಿ ನಾವೇ ನಮ್ಮನ್ನ ಪ್ರಜ್ಞಾವಂತರನ್ನಾಗಿಸ್ಕೋಬೇಕಾದಂಥ ತಿಳುವಳಿಕೆಗಳನ್ನು ರೂಢಿಸ್ಕೊಟ್ಟು ಮುಂದಿನ ಕಾಲಘಟ್ಟಗಳನ್ನು ಊಹಿಸಬೇಕಾದಂಥ ರೀತಿಯಲ್ಲಿ ನಮ್ಮ ಮುಂದಿನ ಮಕ್ಕಳನ್ನು ನಾವು ಬೆಳೆಸಬೇಕಾಗುತ್ತೆ. ಯಾಕೆಂತಂದ್ರೆ ನಮ್ಮ ಇಚುರುಗಂಟ ಅವರು ಹೇಳಿದ ಮಾತಲ್ಲಿ ಮುಂದಿನ ಜನಾಂಗಗಳ ಉಳಿವಿನ ಬಗ್ಗೆ ನಾವು ಕಾಳಜಿ ಉಳ್ಳವರಾಗಿರ್ಬೇಕು ಅನ್ನೋದು ಮಾತನ್ನ ಅವರು ಹೇಳಿದರು. ಇರಲಿ, ರೈತ ಕಾಯ್ದೆಗಳು ಯಾಕೆ ರೈತ ವಿರೋಧಿ ಕಾಯ್ದೆಗಳು ಬರ್ತಾ ಇದ್ದಾವೆ? ಅದನ್ನು ಪ್ರತಿಭಟಿಸೋಕೆ ನಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆಂತಂದ್ರೆ ಇಡೀ ನಮ್ಮನ್ನ ನಿರ್ದೇಶಿಸ್ತಾ ಇರುವಂತ ವಿಶ್ವ ರಾಜಕಾರಣ, ಜಾಗತಿಕ ರಾಜಕಾರಣದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದ ರಾಜಕಾರಣದವರೆಗೂ ನಮ್ಮನ್ನ ಅತ್ಯಂತ ತಪ್ಪು ರೀತಿಯಲ್ಲಿ ನಮ್ಮನ್ನು ನಾವೇ ಡಿಮಾನಿಟೈಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಡಿಮಾನಿಟೈಸೇಷನ್, ನಗದು ಅಮಾನ್ಯೀಕರಣ ಗೊತ್ತಿರಬೇಕು ನಿಮಗೆ. ಮೋದಿಜಿ ಬಂದ ತಕ್ಷಣ ನೋಟು ಅಮಾನ್ಯೀಕರಣ ಮಾಡಿದ್ರಲ್ಲ, ಡಿಮಾನಿಟೈಸೇಷನ್. ಈಗ ಅವರು ನೋಟುಗಳನ್ನ ಡಿಮಾನಿಟೈಸ್ ಮಾಡಲ್ಲ. ಅವ್ರು ಏನನ್ನ ಡಿಮಾನಿಟ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಸೆನ್ಸರ್, ನಮ್ಮ ಸಂವೇದನೆ, ಆ ಕಾನ್ಶಿಯಸ್, ಆ ಪ್ರಜ್ಞೆಯನ್ನ ಡಿಮಾನಿಟೈಸ್ ಮಾಡಲಾಗ್ತಾ ಇದೆ. ಫ್ರಾನ್ಸ್ ದೇಶದಲ್ಲಿ ಗೊಡಾಲ್ಡ್ ಅಂತಿದ್ದಾನೆ, ಅವನು ಸಿನಿಮಾ ಮಾಡಿದ್ದಾನೆ ರೈತರ ಬಗ್ಗೆ. ಫ್ರೆಂಚ್ ರಾಜ ಇರ್ತಾನೆ. ಈ ಕಥೆನ ನಿನ್ನೆ ಕಾರ್ಮಿಕ ಇದರಲ್ಲಿ ಹೋರಾಟದಲ್ಲಿ ನಾನು ಮಾತಾಡಿದ್ದೀನಿ. ಯಾಕಂದ್ರೆ ಇವತ್ತು ರೈತರು, ಕಾರ್ಮಿಕರು ಸಾಮೂಹಿಕವಾಗಿ ಪ್ರತಿರೋಧ ಇರುವಂಥ ಸಣ್ಣ ಘಟಕಗಳು ಕೂಡ ಒಂದಾಗಲೇಬೇಕಾದ ಕಾಲಘಟ್ಟ ಇದೆ. ಆ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ, ಕಥೆನ ಹೇಳ್ತಾ ಇದ್ದೀನಿ. ರಾಜ ಏನ್ ಮಾಡ್ತಾರೆ ಅಂದ್ರೆ, ಯುದ್ಧಕ್ಕೆ ಸೈನಿಕರು ಬೇಕಾಗಿರ್ತದೆ, ಅಲ್ಲಿವರೆಗೂ ಸೈನಿಕರು ಮಾತ್ರ ಅವಕಾಶ ಇರುತ್ತೆ ಬಂದೂಕ ಇಡುತ್ತೆ. ಅವನೇನ್ ಮಾಡ್ಬೇಕು ಅಂದ್ರೆ, ಜಾಸ್ತಿ ಜನ ಬೇಕಾಗಿರೋದ್ರೆ ಯುದ್ಧಕ್ಕೆ ರೈತರನ್ನ ಸೈನಿಕರು ಜೈ ಜವಾನ್, ಕಿಸಾನ್ನ ಜವಾನ್ ಮಾಡಿದ್ರೆ ಹೇಗೆ ಅಂತ ಕ್ಲೀಶೆ ಆಗ್ಬಿಟ್ಟಿದೆ. ದಯಮಾಡಿ ಆ ಸ್ಲೋಗನ್ ನಿಲ್ಲಿಸಿ. ಆ ಕಾಲಘಟ್ಟ ಬೇರೆ ಇತ್ತು, ಜೈ ಜವಾನ್ ಜೈ ಕಿಸಾನ್ ಬೇರೆ ಇತ್ತು. ಈಗ ಜೈ ಕಿಸಾನ್ಗೂ ಜೈ ಜವಾನ್ಗೂ ಸಂಬಂಧ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ನಾವಿಲ್ಲ. ಈಗ ಸರಿ, ಅವ್ರಿಗೆ ಅವಕಾಶ ಕೊಡ್ತಾರೆ, ನನ್ನ ಬಂದೂಕ ಹಿಡಿಲಿ. ಅವ್ರಿಗೆ ಏನು ಅಂಶ ಕೊಡ್ತಾರೆ ಅಂತಂದ್ರೆ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಕೊಲೆ ಮಾಡ್ತಾರೆ ಕೊಲೆ ಮಾಡಿ, ರೇಪ್ ಮಾಡ್ತಾರೆ ರೇಪ್ ಮಾಡಿ, ಲೂಟ್ ಮಾಡ್ತಾರೆ ಲೂಟ್ ಮಾಡಿ, ಪರ್ಮಿಷನ್ ಇದೆ ನಂದು. 3 ಜನ ರೈತರು ಪಾಪ ಹೆಂಡ್ತಿರ್ಗೆ ಹೇಳ್ತಾರೆ, ನಾವು ಹೋಗ್ತಾ ಇದೀವಿ ಯುದ್ಧಕ್ಕ, ನೋಡು ಸೂಟ್ ಕೇಸುಗಳಲ್ಲಿ ಸಂಪತ್ತನ್ನು ತರ್ತೀವಿ ಅಂತ ಮಾತಾಡ್ಬಿಟ್ಟು ಹೋಗ್ತಾರೆ. ಮಾಡಬಾರ್ದೆಲ್ಲ ಮಾಡ್ತಾರೆ. ಇವತ್ತು ನಮ್ಮ ಧರ್ಮಗಳು ಮಾಡ್ತಾ ಇದೆಯಲ್ಲ, ಧರ್ಮಸ್ಥಾನ ಮಾಡ್ತಾ ಇದೆಯಲ್ಲ, ಅಥವಾ ಮಠಾಧೀಶರು ಮಾಡ್ತಾ ಇದ್ದಾರಲ್ಲ, ಆ ಎಲ್ಲ ಅನಾಚಾರ, ದರೋಡೆ ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಲೂಟಿ, ಸಾರ್ವಜನಿಕ ಸಂಪತ್ತಿನ ಲೂಟಿ, ನಮ್ಮ ಸಾರ್ವಜನಿಕ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು. ಆ ರೀತಿಯಲ್ಲಿ ಎಲ್ಲ ತರಹದ ಅಕ್ರಮಗಳನ್ನು ಮಾಡಿ ಸಂಪಾದಿಸ್ತಾರೆ. ಅದನ್ನೆಲ್ಲ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ತಾರೆ, ನೋಟುಗಳಾಗಿ ಕನ್ವರ್ಟ್ ಮಾಡ್ತಾರೆ, ತುಂಬಿಕೊಳ್ತಾರೆ. ಇನ್ನೇನು ಮನೆ ಬರಬೇಕು, ರಾಜನ ಕಿತ್ತಾಕ್ಬಿಟ್ಟು ಇನ್ನೊಬ್ಬ ರಾಜ ಬಂದ್ಬಿಡ್ತಾರೆ.
ಪದಚ್ಯುತರಾಗಿ ಇನ್ನೊಬ್ಬ ರಾಜ ಬರ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ನಗದನ್ನ ಕರೆನ್ಸಿನ ಡಿಮಾನಿಟೈಸ್ ಮಾಡ್ತಾನೆ. ಅದಕ್ಕೆ ಬೆಲೆನೇ ಇಲ್ಲ. ಮೋದಿ ಮಾಡಿದ್ರೆ ಕನ್ನಡ ಡಸ್ಟ್ಬಿನ್ ಹಾಕ್ತಾರೆ. ಏನ್ ಮಾಡ್ಬೇಕು ಅವರು? ಅಷ್ಟು ಅನಾಚಾರ ಮಾಡಿದ್ದಾರೆ, ಅಷ್ಟು ದರೋಡೆ ಮಾಡಿದ್ದಾರೆ, ಅಷ್ಟು ನೀತಿಗೆಟ್ಟಿದ್ದಾರೆ. ಆದ್ರೂ ಕೂಡ ಹೆಂಡತಿ ಹತ್ರ ಹೋಗಿ ನಾವು ಸಂಪತ್ತು ತಂದಿದ್ದೀವಿ ತೋರಿಸ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಿದ ಸೂಟ್ ಕೇಸ್ ತಗೊಂಡು ಬರ್ತಾರೆ, ಹೆಂಡತಿನ ಕರೀತಾರೆ, ಬರಲಿ ನೋಡ್ ಬನ್ನಿ ಅಂತ ತೆಗೆದ್ಬಿಟ್ಟು, ಇದು ನೋಡಿ ನಯಾಗರ ಜಲಪಾತ, ಇದು ಐಫಲ್ ಟವರ್, ಇದು ಅಮೆಜಾನ್ ಕಾರ್ಡ್ ಅಂತ ಪಿಕ್ಚರ್ ಪೋಸ್ಟ್ ಕಾರ್ಡ್ ತೋರಿಸ್ತಾರೆ. ಅದು ಡಿಮಾನಿಟೈಸೇಷನ್. ಅಂದ್ರೆ ಇದು ಮುಂದೆ ನಮ್ಮ ಹೊಲಗಳು, ನಮ್ಮ ಗದ್ದೆಗಳು, ನಮ್ಮ ಬೆಟ್ಟಗಳು ಇವೆಲ್ಲ ಕೂಡ ಪಿಕ್ಚರ್ ಪೋಸ್ಟ್ ಕಾರ್ಡ್ ಅಲ್ಲಿ ನೋಡ್ತೀವಿ ಹೊರತು ನಮ್ಮ ಮುಂದಿನ ಮಕ್ಕಳಿಗೆ ಕಣ್ಣಿಗೆ ಸಿಕ್ಕಲ್ಲ ಅಂತ ಕಾಲಕ್ಕೆ ಹೋಗ್ತಾ ಇದ್ದೀವಿ. ಆದ್ರಿಂದ ಯಾಕೆ ಹೋಗೋರು ಹೋಗ್ಬೋದು, ತೊಂದರೆ ಇಲ್ಲ. ನಾನು ಜಾಸ್ತಿ ಮಾತಾಡ್ಬಿಟ್ಟೆ, ಕ್ಷಮೆ ಇರಲಿ. ಇವತ್ತು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಿದ್ದೀರಿ, ಸಂತೋಷ. ನೀವು ಈ ಥರ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಅಧ್ಯಯನ ಶಿಬಿರಗಳನ್ನು ಮಾಡಬೇಕು. 2 ದಿನ 3 ದಿನ ಇಟ್ಕೊಳ್ಳೋದು ಭಾಳ ಇದೆ, ಸಮರ್ಥರಾಗಬೇಕಾದ್ರೆ ಭಾಳ ಇದೆ. ನಾನು ಹೇಳಿದ ಸುಳ್ಳಲ್ಲ. ನೀವು ಹೆಲ್ಮೆಟ್ಗಳನ್ನ ಹಾಕೊಂಡ್ರು ಕೂಡ ಗುಂಡುಗಳ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಮತ್ತೆ ಹೇಳ್ತಾ ನಾನು ಸನ್ನದ್ಧರಾಗೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.